ಎಲ್ಲರಿಗೂ ನಮಸ್ಕಾರ. ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಮಗೆ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದ ಸೀರೀಸನ್ನು ಮಾಡ್ತಾ ಇದ್ದೇವೆ. ಈ ಸೀರೀಸ್ನಲ್ಲಿ ನಾವು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ನೋಟ್ಸನ್ನು ನೀಡುತ್ತಿದ್ದೇವೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ 14ನೇ ಅಧ್ಯಾಯವಾದ ದಕ್ಷಿಣ ಅಮೆರಿಕಾ ಖಂಡದ ಕುರಿತು ನೋಡೋಣ. ಮೊದಲನೇದಾಗಿ ದಕ್ಷಿಣ ಅಮೆರಿಕಾ ಖಂಡದ ಸ್ಥಾನ ಹಾಗೂ ವಿಸ್ತೀರ್ಣದ ಕುರಿತು ನೋಡೋಣ. ದಕ್ಷಿಣ ಅಮೆರಿಕಾ ಖಂಡವು ಪಶ್ಚಿಮ ಅರ್ಧಗೋಳದಲ್ಲಿ ಕಂಡುಬರುತ್ತದೆ ಹಾಗೂ ಉತ್ತರದಲ್ಲಿ ಉತ್ತರ ಅಮೆರಿಕಾ, ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಹಾಗೂ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರವು ಇದೆ. ಹಾಗೂ ವಿಸ್ತೀರ್ಣದಲ್ಲಿ ದಕ್ಷಿಣ ಅಮೆರಿಕಾ ಖಂಡವು ವಿಶ್ವದ 4ನೇ ಅತಿದೊಡ್ಡ ಖಂಡವಾಗಿದೆ. ಈಗ ದಕ್ಷಿಣ ಅಮೆರಿಕಾ ಖಂಡದ ಭೌಗೋಳಿಕ ಲಕ್ಷಣಗಳ ಕುರಿತು ನೋಡೋಣ. ಆಂಡೀಸ್ ಪರ್ವತ ಶ್ರೇಣಿ ಇದು ವಿಶ್ವದ ಅತಿ ದೀರ್ಘ ಪರ್ವತ ಶ್ರೇಣಿಯಾಗಿದೆ. ಹಾಗೂ ಅಮೆಜಾನ್ ನದಿ ಇದು ವಿಶ್ವದ ಅತಿ ಉದ್ದ ಹಾಗೂ ಜಲಧಾರೆಯುಳ್ಳ ನದಿಯಾಗಿದೆ. ಮತ್ತು ಅಮೆಜಾನ್ ಕಾಡು ಇದು ವಿಶ್ವದ ಅತಿದೊಡ್ಡ ಉಷ್ಣವಲಯದ ಕಾಡಾಗಿದೆ. ಹಾಗೂ ಪಾಂಪಾಸ್ ಮೈದಾನ ಇವು ಪ್ರಮುಖ ಹುಲ್ಲುಗಾವಲು ಪ್ರದೇಶ. ಈಗ ದಕ್ಷಿಣ ಅಮೆರಿಕಾ ಖಂಡದ ಹವಾಮಾನದ ಕುರಿತು ನೋಡೋಣ. ದಕ್ಷಿಣ ಅಮೆರಿಕಾ ಖಂಡವು ಬಹುಭಾಗದಲ್ಲಿ ಉಷ್ಣವಲಯ ಹವಾಮಾನವನ್ನು ಹೊಂದಿದ್ದು, ಅಮೆಜಾನ್ ಪ್ರದೇಶದಲ್ಲಿ ವರ್ಷ ಪೂರ್ತಿ ಮಳೆ ಇರುತ್ತದೆ ಹಾಗೂ ದಕ್ಷಿಣ ಭಾಗಗಳಲ್ಲಿ ಸಮಶೀತೋಷ್ಣ ಹವಾಮಾನ ಕಂಡುಬರುತ್ತದೆ. ಈಗ ದಕ್ಷಿಣ ಅಮೆರಿಕಾ ಖಂಡದ ನದಿಗಳ ಕುರಿತು ನೋಡೋಣ. ಇಲ್ಲಿ ಅಮೆಜಾನ್, ಓರಿನೋಕೊ ಹಾಗೂ ಪ್ಯಾರಾನ ನದಿಯು ಹರಿಯುತ್ತದೆ. ಈಗ ದಕ್ಷಿಣ ಅಮೆರಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿ ಜಗತ್ತು ಕುರಿತು ನೋಡೋಣ. ಇಲ್ಲಿ ದಟ್ಟವಾದ ಕಾಡುಗಳು ಕಂಡುಬರುತ್ತವೆ ಹಾಗೂ ಅಲ್ಲಿ ಮಂಗಗಳು, ಜಾಗ್ವಾರ್, ಅನಾಕೊಂಡ, ವಿವಿಧ ಪಕ್ಷಿಗಳು, ಪ್ರಾಣಿಗಳು ವಾಸವಾಗಿವೆ. ಈಗ ದಕ್ಷಿಣ ಅಮೆರಿಕಾ ಖಂಡದ ಜನಸಂಖ್ಯೆ ಮತ್ತು ಭಾಷೆಗಳ ಕುರಿತು ನೋಡೋಣ. ದಕ್ಷಿಣ ಅಮೆರಿಕಾ ಖಂಡದ ಜನಸಂಖ್ಯೆ ಕಡಿಮೆಯಾಗಿದ್ದು, ಅಲ್ಲಿ ಮಾತನಾಡುವ ಪ್ರಮುಖ ಭಾಷೆಗಳೆಂದರೆ ಸ್ಪ್ಯಾನಿಷ್, ಪೋರ್ಚುಗೀಸ್. ಹಾಗೂ ಅಲ್ಲಿಯ ಪ್ರಮುಖ ದೇಶಗಳೆಂದರೆ ಬ್ರೆಜಿಲ್, ಅರ್ಜೆಂಟೀನಾ, ಚಿಲಿ ಮತ್ತು ಪೆರು. ಈಗ ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ಕುರಿತು ನೋಡೋಣ. ಇಲ್ಲಿನ ಪ್ರಮುಖ ಕೃಷಿಗಳೆಂದರೆ ಕಾಫಿ, ಕೋಕೋ, ಬಾಳೆಹಣ್ಣು ಮತ್ತು ಕಬ್ಬು ಬೆಳೆಯುವುದಾಗಿದೆ. ಹಾಗೂ ಇಲ್ಲಿನ ಪ್ರಮುಖ ಗಣಿಗಾರಿಕೆ ಎಂದರೆ ತಾಮ್ರ ಮತ್ತು ಕಬ್ಬಿಣ. ಮತ್ತು ಪಶುಪಾಲನೆ ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ಉದ್ಯೋಗವಾಗಿದೆ. ಈಗ ನಾವು ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ನಗರಗಳ ಕುರಿತು ನೋಡೋಣ. ಇಲ್ಲಿ ಬ್ರೆಸಿಲಿಯಾ, ಬ್ಯೂನಸ್ ಐರಿಸ್, ಲೀಮಾ ಹಾಗೂ ಸ್ಯಾಂಟಿಯಾಗೋ ಪ್ರಮುಖ ನಗರಗಳಾಗಿವೆ. ಈಗ ಈ ಅಧ್ಯಾಯದ ಕುರಿತಾದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡವು ಯಾವ ಅರ್ಧಗೋಳದಲ್ಲಿದೆ? ಉತ್ತರ, ಪಶ್ಚಿಮ ಅರ್ಧಗೋಳದಲ್ಲಿದೆ. ಎರಡನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ನದಿ ಯಾವುದು? ಉತ್ತರ, ಅಮೆಜಾನ್ ನದಿ. ಮೂರನೇ ಪ್ರಶ್ನೆ, ವಿಶ್ವದ ಅತಿ ದೀರ್ಘ ಪರ್ವತ ಶ್ರೇಣಿ ಯಾವುದು? ಉತ್ತರ, ಆಂಡೀಸ್ ಪರ್ವತ ಶ್ರೇಣಿ. ನಾಲ್ಕನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶ ಯಾವುದು? ಉತ್ತರ, ಬ್ರೆಜಿಲ್. ಐದನೇ ಪ್ರಶ್ನೆ, ಅಮೆಜಾನ್ ಕಾಡು ಯಾವ ರೀತಿಯ ಕಾಡಾಗಿದೆ? ಉತ್ತರ, ಉಷ್ಣವಲಯದ ಸದಾ ಹಸಿರು ಕಾಡಾಗಿದೆ. ಆರನೇ ಪ್ರಶ್ನೆ, ಪಾಂಪಾಸ್ ಎಂದರೆ ಏನು? ಉತ್ತರ, ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ಹುಲ್ಲುಗಾವಲು ಪ್ರದೇಶವನ್ನು ಪಾಂಪಾಸ್ ಎಂದು ಕರೆಯಲಾಗುತ್ತದೆ. ಏಳನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಮುಖ್ಯ ಭಾಷೆ ಯಾವುದು? ಉತ್ತರ, ಸ್ಪ್ಯಾನಿಷ್. ಎಂಟನೇ ಪ್ರಶ್ನೆ, ಅಮೆಜಾನ್ ನದಿ ಯಾವ ಮಹಾಸಾಗರಕ್ಕೆ ಸೇರುತ್ತದೆ? ಉತ್ತರ, ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸೇರುತ್ತದೆ. ಒಂಬತ್ತನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು? ಉತ್ತರ, ಕೃಷಿ. ಹತ್ತನೇ ಪ್ರಶ್ನೆ, ದಕ್ಷಿಣ ಅಮೆರಿಕಾ ಖಂಡದ ಒಂದು ಪ್ರಮುಖ ನಗರ ಹೆಸರಿಸಿ. ಉತ್ತರ, ಬ್ಯೂನಸ್ ಐರಿಸ್ ಅಥವಾ ಲೀಮಾ ಅಥವಾ ಬ್ರೆಸಿಲಿಯಾ. ಸೊ ಇದಾಗಿತ್ತು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.